ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಮಧ್ಯಪ್ರದೇಶದ ದಾರ್ ಜಿಲ್ಲೆಯಲ್ಲಿ ನಡೆದಿರುವ ಆ ಒಂದು ಭಯಾನಕ ಮತ್ತು ಸಿನಿಮಾ ಶೈಲಿಯ ಪ್ರಕರಣ ಇದೀಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅಕ್ರಮ ಸಂಬಂಧ, ದ್ವೇಷ ಮತ್ತು ಸುಪಾರಿ ಹಂತಕರ ನೆರವಿನಿಂದ ನಡೆದ ಈ ಕತೆ ಈಗ ಬೇರೆ ರೀತಿಯೇ ಬದಲಾಗಿದೆ. ಪೊಲೀಸರ ತನಿಖೆಯಲ್ಲಿ ಇದೀಗ ಸಂಪೂರ್ಣವಾಗಿ ಬಯಲಿಗೆ ಬಂದಿದೆ. ಮೃತ ವ್ಯಕ್ತಿ ದೇವಕೃಷ್ಣ ಪುರೋಹಿತ್ ಮತ್ತು ಅವರ ಪತ್ನಿ ಪ್ರಿಯಾಂಕಾ ಪುರೋಹಿತ್ ನಡುವೆ ಹಲವು ದಿನಗಳಿಂದ ಗಂಭೀರ ವೈಮನಸ್ಯ ಇತ್ತು. ಹಾಗೆ ಈ ವಿಚಾರವಾಗಿಯೇ ದಿನದಿಂದ ದಿನಕ್ಕೆ ಮಾನಸಿಕವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಜಗಳಕ್ಕೆ ಇದು ತಿರುಗ್ತಲೇ ಇತ್ತು. ಹಾಗಾದ್ರೆ ಈ ಜಗಳ ಕೊನೆ ಮಟ್ಟಕ್ಕೆ ಹೋಗಿದ್ದು ಹೇಗೆ? ಈ ಕೊನೆಗೂ ಮತ್ತು ಆತನ ಹೆಂಡತಿಗೇನಾದ್ರೂ ಸಂಬಂಧ ಇದೆಯಾ? ಇದೆಲ್ಲದರ ಡೀಟೇಲ್ಸ್ ನೋಡೋಣ ಬನ್ನಿ. ಒಮ್ಮೆ ಪ್ರೀತಿ ಮತ್ತು ನಂಬಿಕೆಯಿಂದ ಆರಂಭವಾದ ಈ ಸಂಬಂಧ ಕಾಲಕ್ರಮೇಣ ಜಗಳ, ಅಸಮಾಧಾನ ಮತ್ತು ಮನಸ್ತಾಪಕ್ಕೆ ತಿರುಗುತ್ತೆ. ಕುಟುಂಬದ ಮೂಲಗಳ ಪ್ರಕಾರ ಇವರಿಬ್ಬರ ನಡುವೆ ಆಗಾಗ ವಾಗ್ವಾದಗಳು ನಡೆಯುತ್ತಲೇ ಇತ್ತು. ಈ ಸಣ್ಣ ವಿಚಾರಗಳನ್ನು ದೊಡ್ಡ ಗಲಾಟೆಯಾಗಿ ಮಾರ್ಪಡಿಸ್ಕೊಳ್ತಾ ಇದ್ರು. ಹೀಗೆ ತನ್ನ ಪತಿಯನ್ನ ಅವಮಾನಿಸಿ ಅವನ ರೂಪದ ಬಗ್ಗೆ ನಿಂದಿಸ್ತಿದ್ಲಂತೆ ಆಕೆ. ಮನೆ ಎನ್ನುವುದು ಶಾಂತಿಯ ತಾಣವಾಗಬೇಕು. ಆದ್ರೆ ಇಲ್ಲಿ ಪ್ರತಿದಿನ ಕಲಹಗಳು ನಡೆಯುತ್ತಿದ್ದರೆ ಅದು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತೆ. ಅದೇ ಒತ್ತಡ ನಿಧಾನವಾಗಿ ದ್ವೇಷಕ್ಕೆ ತಿರುಗಿ ಸಂಬಂಧದ ಬಿರುಕುಗಳನ್ನ ಇನ್ನಷ್ಟು ಗಾಢಗೊಳಿಸುತ್ತೆ. ಈ ಪ್ರಕರಣಕ್ಕೆ ಶಾಕಿಂಗ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಪೊಲೀಸರ ತನಿಖೆ ಪ್ರಕಾರ ಪ್ರಿಯಾಂಕಾ ರಾಜ್ಗರ್ ನಿವಾಸಿಯೇ ಆದ ಕಮಲೇಶ್ ಪುರೋಹಿತ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಳು ಎಂಬ ಶಂಕೆ ಗಟ್ಟಿಯಾಗುತ್ತಿದೆ. ಈ ಸಂಬಂಧವೇ ಸಂಚಿಗೆ ಪ್ರಮುಖ ಕಾರಣವಾಗಿರಬಹುದು ಎಂದು ತನಿಖಾಧಿಕಾರಿಗಳು ಹೇಳುತ್ತಿದ್ದಾರೆ. ಪೊಲೀಸರ ಮಾಹಿತಿ ಪ್ರಕಾರ ಪ್ರಿಯಾಂಕಾ ಸುಮಾರು 1 ಲಕ್ಷ ರೂಪಾಯಿ ನೀಡಿ ಸುಪಾರಿ ಹಂತಕರನ್ನ ನೇಮಿಸಿದ್ದಾಳಂತೆ. ಸುಪಾರಿ ಕಿಲ್ಲರ್ ರಾತ್ರಿ ವೇಳೆ ಮನೆಯೊಳಗೆ ನುಗ್ತಾರೆ. ಹಾಗೆ ಮನೆಗೆ ಬಂದ ಆ ಹಂತಕ ಸುರೇಂದ್ರ ದೇವಕೃಷ್ಣನನ್ನ ಹತ್ಯೆ ಮಾಡ್ತಾನೆ. ಕೊಲೆ ಬಳಿಕ ಇದು ದರೋಡೆ ಪ್ರಕರಣದಂತೆ ತೋರಿಸಲು ಮನೆಯೊಳಗಿನ ವಸ್ತುಗಳನ್ನೆಲ್ಲವನ್ನ ಅಸ್ತವ್ಯಸ್ತಗೊಳಿಸ್ತಾರೆ. ಸುಮಾರು 3.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳವಾಗಿರುವಂತೆ ನಾಟಕ ಮಾಡ್ತಾಳೆ ಪತ್ನಿ ಪ್ರಿಯಾಂಕಾ. ಘಟನೆಯ ನಂತರ ಪ್ರಿಯಾಂಕಾ ಕಣ್ಣೀರು ಹಾಕುತ್ತಾ ದರೋಡೆಕೋರರು ಮನೆಗೆ ನುಗ್ಗಿ ನನ್ನ ಕೈಗಳನ್ನು ಕಟ್ಟಿ ತನ್ನ ಪತಿಯನ್ನು ಕೊಂದರು ಎಂದು ಕತೆ ಕಟ್ತಾಳೆ. ಆದರೆ ಪೊಲೀಸರ ತನಿಖೆಯಲ್ಲಿ ಆಕೆಯ ಹೇಳಿಕೆಗಳಲ್ಲಿ ಅನೇಕ ಅನುಮಾನಗಳು ಮೂಡ್ತಾ ಹೋಗುತ್ತೆ. ನಂತರ ಪೊಲೀಸ್ ಅಧಿಕಾರಿಗಳು ಆಕೆಯ ಮೇಲೆ ಒಂದು ಕಣ್ಣನ್ನ ಇಡ್ತಾರೆ. ಆಕೆಯ ಮೊಬೈಲ್ ಕಾಲ್ ಡೇಟಾ ಪರಿಶೀಲನೆಯನ್ನ ಮಾಡ್ತಾರೆ. ಈ ವೇಳೆ ಪ್ರಿಯಾಂಕನಿಗೆ ಕಮಲೇಶ್ ಪುರೋಹಿತ್ ಜೊತೆಗಿನ ಸಂಪರ್ಕ ಇದೆ, ಅವರಿಬ್ಬರ ನಡುವೆ ಏನೋ ನಡೀತಾ ಇದೆ ಅನ್ನೋದು ಪೊಲೀಸರ ಎದುರು ಬಹಿರಂಗ ಆಗತ್ತೆ. ಇದೇ ಸಾಕ್ಷಿ ಪೊಲೀಸರ ಅನುಮಾನವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ನಂತರ ಪೊಲೀಸರು ತಮ್ಮ ಕಸ್ಟಡಿಗೆ ಪ್ರಿಯಾಂಕಾ ಪುರೋಹಿತ್ ಮತ್ತು ಕಮಲೇಶ್ ಪುರೋಹಿತ್ ಇಬ್ಬರನ್ನು ತಗೊಳ್ಳುತ್ತಾರೆ. ಇದು ಕೇವಲ ಆಗ ಅನುಮಾನ ಮಾತ್ರ ಆಗಿರುತ್ತೆ. ಅನುಮಾನ ಪಟ್ಟು ಇವರಿಬ್ಬರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಪೊಲೀಸ್ನವರು ಮಾಡ್ತಾ ಹೋಗ್ತಾರೆ. ಆಗ ತೀವ್ರ ವಿಚಾರಣೆಯ ನಂತರ ಸಂಚಿನ ಸಂಪೂರ್ಣ ಸತ್ಯ ಹೊರಬರುತ್ತೆ. ಇದೀಗ ಪೊಲೀಸ್ ತಂಡ ಸುಪಾರಿ ಹಂತಕನ ಪಾತ್ರ ಮತ್ತು ಸಂಪೂರ್ಣ ಜಾಲದ ಕುರಿತು ತನಿಖೆ ಮುಂದುವರೆಸಿದೆ. ಒಟ್ಟಾರೆ ಪತ್ನಿಯೇ ತನ್ನ ಪತಿಯನ್ನು ಕೊಲೆ ಮಾಡಿಸಿದ ಆರೋಪದಲ್ಲಿ ಇದೀಗ ಬಂಧನಕ್ಕೊಳಗಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಮದುವೆ ಅಂದರೆ 2 ಹೃದಯಗಳು ಒಂದಾಗುವ ಒಂದು ಬಂಧನವಲ್ಲ. ಅದು ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಜೊತೆ ನಿಲ್ಲುವ ಒಡಂಬಡಿಕೆ.
ಸಂತೋಷದಲ್ಲಷ್ಟೇ ಅಲ್ಲ, ಕಷ್ಟದಲ್ಲೂ ಕೈ ಬಿಡದ ಸಾಹಸವೇ ಮದುವೆಯ ನಿಜವಾದ ಅರ್ಥ ಆಗುತ್ತೆ. ಇನ್ನು ನಂಬಿಕೆ ಅಂದ್ರೆ ಕಾಣದಿದ್ದರೂ ನಂಬುವುದು, ಹೇಳದಿದ್ದರೂ ಅರ್ಥ ಮಾಡಿಕೊಳ್ಳೋದು, ದೂರವಿದ್ರೂ ಹೃದಯದಿಂದ ಜೊತೆಗಿರುವ ಭಾವನೆ. ಒಮ್ಮೆ ನಂಬಿಕೆ ಮುರಿದ್ರೆ ಸಂಬಂಧ ಉಳಿಯಬಹುದು, ಆದರೆ ಅದರ ಜೀವಂತಿಕೆ ಕಳೆದುಕೊಳ್ಳುತ್ತೆ. ಬಹುಶಃ ಈ ಇಬ್ಬರ ಸಂಬಂಧದ ನಡುವೆ ಆಗಿದ್ದು ಅದೇ. ಇದಿಷ್ಟು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಕ್ರೈಮ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.